Hey, what's up, guys? Hope you guys doing great. So, guys, finally, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ನಿನ್ನೆ ಲೋಕಸಭೆಯಲ್ಲಿ, ವಿಚ್ ಈಸ್ ಕಾಲ್ಡ್ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಅಂದ್ಬಿಟ್ಟು. ಸೊ ಬೇಸಿಕಲಿ ಈ ಬಿಲ್ನಲ್ಲಿ ಏನೆಲ್ಲ ಇದೆ ಆ್ಯಂಡ್ ಯಾವ ರೀತಿ ಇದು ವರ್ಕ್ ಆಗುತ್ತೆ. ಬೇಸಿಕಲಿ ಇದು ಬಿಲ್ ನಿನ್ನೆ ಪಾಸ್ ಆಗಿದೆ ಲೋಕಸಭೆಯಲ್ಲಿ. ಆಫ್ಟರ್ ಅ ಶಾರ್ಟ್ ಡಿಸ್ಕಷನ್ ಇದು ಪಾಸ್ ಆಗಿದೆ. ಆ್ಯಂಡ್ ದೆನ್ ಇದು ರಾಜ್ಯಸಭೆಗೆ ಹೋಗುತ್ತೆ. ಅಲ್ಲಿ ಪಾಸ್ ಆಯಿತು ಅಂತಂದರೆ ಡೈರೆಕ್ಟ್ ಇನ್ನೇನು ರಾಷ್ಟ್ರಪತಿ ಸಿಗ್ನೇಚರ್ ಆ್ಯಂಡ್ ದೆನ್ ಇಟ್ಸ್ ಬಿಕೇಮ್ ಎ ಲಾ, ರೈಟ್. ಸೊ ಈ ಬಿಲ್ನಲ್ಲಿ ಏನಿದೆ ಅಂತಂದರೆ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಅಲ್ಲಿ ಕಂಪ್ಲೀಟ್ ಬ್ಯಾನ್ ಆನ್ ರಿಯಲ್ ಮನಿ ಆನ್ಲೈನ್ ಗೇಮ್ಸ್. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ, ಇವಾಗ Dream11 ಆಗಿರ್ಬೋದು, MPL ಆಗಿರ್ಬೋದು, ರಮ್ಮಿ ಆಗಿರ್ಬೋದು, ಇನ್ನಿದ್ರೆ ಸುಮಾರು ಅಪ್ಲಿಕೇಶನ್ಸ್ಗಳಿವೆ ಆನ್ಲೈನ್ ಗೇಮಿಂಗ್, ರೈಟ್. ಸೊ ಇವೆಲ್ಲ ಸಾವಿರಾರು ಕೋಟಿಯಲ್ಲಿ ಬಿಸ್ನೆಸ್ ಮಾಡುತ್ತೆ. ಸಾವಿರಾರು ಕೋಟಿ, ಲಕ್ಷ ಕೋಟಿ ಅಂತಲೂ ಹೇಳ್ಬೋದು. $1 ಬಿಲಿಯನ್ ಅಲ್ಲಿ ಗೇಮಿಂಗ್ ಮಾರ್ಕೆಟ್ ಇದೆ ಇಂಡಿಯಾದ. ಸೊ ಹಾಗಾಗಿ ಇದರಲ್ಲಿ ಏನು ಅಂತಂದರೆ ಸುಮಾರು ಕೇಸ್ಗಳನ್ನು ಕೂಡ ನೀವು ನೋಡಿರ್ಬೋದು. ಎಲ್ಲ ಲೈಕ್ ಪಾಪ ಸೇವಿಂಗ್ಸ್, ಮಿಡಲ್ ಕ್ಲಾಸ್ ಜನಗಳೇನು ಸೇವಿಂಗ್ಸ್ ಏನಿರುತ್ತೆ, ಅವರು ದುಡಿದ್ಬಿಟ್ಟು ಬಡವರು ಏನಿರ್ತಾರೆ ಅವರೇ ಇದರಲ್ಲಿ ಈ ರೀತಿಯ ಒಂದು ಗೇಮಿಂಗ್ಗಳನ್ನ, ಆನ್ಲೈನ್ ಗೇಮಿಂಗ್ಗಳನ್ನ ಆಡೋದು. ಸೊ ಅವ್ರು ಏನು ಮಾಡ್ತಾರೆ, ತಮ್ಮ ಸೇವಿಂಗ್ಸ್ ಅನ್ನು ತೆಗೆದ್ಬಿಟ್ಟು, ಯಾಕಂದ್ರೆ ಇವರ ಒಂದು ಪ್ರಚಾರ ಏನಿರುತ್ತೆ, ಅಡ್ವರ್ಟೈಸ್ ಏನಿರುತ್ತೆ ಅದೇ ರೀತಿಯಾಗೇನೇ ಇರುತ್ತೆ. ಲೈಕ್ ಇನ್ನು ನೀವು ₹50 ಹಾಕಿದ್ರೆ 1 ಕೋಟಿ ಗೆಲ್ತೀರಾ, ₹100 ಹಾಕಿದರೆ 3 ಕೋಟಿ ಗೆಲ್ತೀರಾ, ರೈಟ್. ಸೊ ಇದೇ ರೀತಿ ಪ್ರಚಾರ ಇರುತ್ತೆ. ಸೊ ಜನಗಳಿಗೆ ಅಷ್ಟೊಂದು ಇರೋದಿಲ್ಲ. ಲೈಕ್ ಏನು ₹50 ಅಲ್ವಾ, ₹100 ಅಲ್ವಾ, ಹಾಕೋಣ ಬಿಡಿ, 100 ಹೋದ್ರೆ ₹100 ಹೋಗುತ್ತೆ, ಬಂದರೆ ಕೋಟಿ ಕೋಟಿ ಬಂದಿರುತ್ತಲ್ಲ ಅಂದ್ಬಿಟ್ಟು ಈ ಒಂದು ಮೈಂಡಲ್ಲಿ ಏನಾಗಿರುತ್ತೆ, ಜನಗಳು ತಪ್ಪಾಗಿ ತಿಳ್ಕೊಂಬಿಟ್ಟು ಸೊ ಇದನ್ನ ಇನ್ವೆಸ್ಟ್ ಮಾಡ್ತಾರೆ. ಅದು ₹100 ಇದ್ದಿದ್ದು 500 ಆಗುತ್ತೆ, 500 1000 ಆಗುತ್ತೆ, 1000 ಇದ್ದಿದ್ದು 2000 ಆಗುತ್ತೆ. ಅದು ಎಷ್ಟಾಗುತ್ತೆ ಗೊತ್ತೇ ಆಗೋದಿಲ್ಲ. ಆಮೇಲೆ ಸಾಲ ತಗೊಂತಾರೆ, ಆನ್ಲೈನ್ ಲೋನ್ ತಗೊಂತಾರೆ, ಎಲ್ಲ ತಗೊಂಡ್ಬಿಟ್ಟು ಹಾಕಿ ಇನ್ನು ಡೆಪ್ಟ್ ಅಲ್ಲಿ ಬಿದ್ದುಬಿಟ್ಟು ಸಾಲದಲ್ಲಿ ಸಿಲುಕಿ ತಿರುಗಿಸದೆ ಆಗದೇನೆ ಸುಮಾರು ಕೇಸ್ಗಳನ್ನು ನಾವು ನೋಡಿದ್ದೀವಿ, ಸುಮಾರು ಕೇಸ್ಗಳನ್ನ ನಾವು ಕೇಳಿದ್ದೀವಿ. ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಸೊ ರೀಸೆಂಟ್ಲಿ ಆಂಧ್ರದಲ್ಲಿ ಕೂಡ ಒಂದು ಇದೇ ಥರ ಕೇಸ್ ಆಗಿತ್ತು. ಆನ್ಲೈನ್ ಗೇಮ್ಗಳಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಸಾಲ ತಗೊಂಡು ಅವ್ರು ಟಾರ್ಚರ್ ಕೊಟ್ಟಾಗ ಅವ್ರು ಫೈನಲಿ ಏನಂದರೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಲೆಟರ್ ಬರೆದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಇಂಥ ಕಾನೂನುಗಳು ಸುಮಾರು ಪದೇ ಪದೇ ಹೆಚ್ಚಾಗೋದ್ರಿಂದನೇ ಈ ಒಂದು ಬಿಲ್ ಇಂಟ್ರೊಡ್ಯೂಸ್ ಆಗಿತ್ತು. ಸೊ ಅದಕ್ಕೆ ಏನು ಅಂತಂದರೆ ಕಂಪ್ಲೀಟ್ ಬ್ಯಾನ್ ಆನ್ ಆನ್ಲೈನ್ ಅಪ್ಲಿಕೇಶನ್ಸ್ಗಳು. ಅಂದರೆ ಈ ಒಂದು ಲಾ ಇವು ಕಂಪ್ಲೀಟಾಗಿ ರಾಷ್ಟ್ರಪತಿ ಸಿಗ್ನೇಚರ್ ಆಗಿ ಬಂತು ಅಂತಂದರೆ ಅವಾಗ ಏನಂದರೆ ಕಂಪ್ಲೀಟ್ ಇದ್ರ ಮೇಲೆ ಬ್ಯಾನ್ ಆಗುತ್ತೆ. ಕಂಪ್ಲೀಟ್ ಬ್ಯಾನ್ ಅಂದರೆ ಎಂಟ್ರೆನ್ಸ್ ಫೀಸ್ ಏನು ನೀವು ಹಾಕ್ತೀರಾ ಆ ಅಪ್ಲಿಕೇಶನ್ಸ್ ಅಲ್ಲಿ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಸ್ಕಿಲ್ ಬೇಸ್ಡ್ ಅಂತ ಹೇಳ್ತಾರೆ, ಬಟ್ ಇಟ್ ಈಸ್ ನಾಟ್ ಅ ಸ್ಕಿಲ್ ಬೇಸ್ಡ್. ಏನು ಸ್ಕಿಲ್ ಬೇಸ್ಡ್? ನೀವು ನಿಮ್ಮ ಸ್ಕಿಲ್ ತೋರ್ಸೋಕ್ಕೋಸ್ಕರ ನೀವು ಕಾಸು ಕೊಡಬೇಕಾ? ಇದ್ಯಾವ ರೀತಿ ಇದು? ಸ್ಕಿಲ್ ಇದ್ದರೆ ಸ್ಕಿಲ್ಗೆ ಅವರು ಕಾಸು ಕೊಡಬೇಕು ಹೊರತು, ಓಕೆ. ಆದರೆ ನೀವು ನಿಮ್ಮ ಸ್ಕಿಲ್ ತೋರ್ಸೋಕ್ಕೋಸ್ಕರ ನೀವು ಕಾಸು ಕೊಡೋದು, ನೀವು ಸಾಲ ಮಾಡಿಬಿಟ್ಟು ಕಾಸು ಕಟ್ಟೋದು, ದೀಸ್ ಆರ್ ನಾಟ್ ದ ಸ್ಕಿಲ್. ಸೊ ಈಗ ಈ ಒಂದು ಲಾ ಆದಮೇಲೆ, ಈ ಒಂದು ಬಿಲ್ ರಾಜ್ಯಸಭೆಯಲ್ಲಿ ಅಥವಾ ಸಿಗ್ನೇಚರ್ ಆದಮೇಲೆ ಪ್ರೆಸಿಡೆಂಟಿಂದ, ಸೊ ಇದು ಬಿಕೇಮ್ ಲಾ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಈ ಅಪ್ಲಿಕೇಶನ್ಗಳ ಮೇಲೆ ಬ್ಯಾನು ಬೀಳುತ್ತೆ 100%. ಇದು ಹಾಗೆ ಆಗುತ್ತೆ, ದೇರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ಆ್ಯಂಡ್ ಇನ್ನೊಂದು, ಈ ಗೇಮಿಂಗ್ ನ್ಯಾಷನಲ್ ರೆಗ್ಯುಲೇಟರಿ ಅಥಾರಿಟಿ ಅಂದರೆ ಈ ಗೇಮಿಂಗ್ ಏನಿದೆ ಆ ಸೆಂಟ್ರಲ್ ಬಾಡಿ, ಅಂದರೆ ಈ ಗೇಮಿಂಗ್ ಮಾರ್ಕೆಟ್ ತುಂಬಾ ದೊಡ್ಡದಿದೆ ಇಂಡಿಯಾದಲ್ಲಿ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಗೇಮಿಂಗ್ ಲೈಕ್ $ಬಿಲಿಯನ್ಸ್ ಅಲ್ಲಿ ಗೇಮಿಂಗ್ ಇದೆ. ಸೊ ಈ ಗೇಮಿಂಗ್ಗೋಸ್ಕರ ಏನು ಸ್ಕಿಲ್ ಬೇಸ್ಡ್ ಗೇಮಿಂಗ್ಗೋಸ್ಕರ ಗೌರ್ಮೆಂಟ್ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಅಲ್ಲಿ ಏನು ಮನಿ ಇನ್ವಾಲ್ವ್ ಆಗುತ್ತೆ, ರಿಯಲ್ ಮನಿ ಇನ್ವಾಲ್ವ್ ಆಗುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಜನಗಳು ಮೋಸ ಹೋಗ್ತಾರೆ. ಸೊ ಅದಕ್ಕೋಸ್ಕರನೇ ಏನು ಹೇಳ್ತಾ ಇದೆ ಅಂತಂದರೆ, ನಾವು ಗೇಮಿಂಗ್ ಸಪೋರ್ಟ್ ಮಾಡ್ತೀವಿ, ಬಟ್ ಆದರೆ ರಿಯಲ್ ಮನಿ ಏನು ಇನ್ವಾಲ್ವ್ ಆಗುತ್ತೆ ಆನ್ಲೈನ್ ಗೇಮಿಂಗ್ ಅದಕ್ಕೆ ಸಪೋರ್ಟ್ ಮಾಡಿಲ್ಲ, ಅದನ್ನು ಮಾತ್ರ ಬ್ಯಾನ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಪಬ್ಜಿ, ರೈಟ್. ನೀವು ಸ್ಕಿಲ್ ತೋರಿಸ್ಬೋದು, ಅಫ್ಕೋರ್ಸ್ ನೀವು ಬೇಕಾದರೆ UC ನೀವು ದುಡ್ಡು ಹಾಕ್ಬೋದು, ದ್ಯಾಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಬಟ್ ಆದರೆ ನಿಮಗೆ ಪಬ್ಜಿಯಲ್ಲಿ ಎಂಟ್ರಿ ಆಗೋಕ್ಕೇ ನಿಮಗೆ ಕಾಸು ಕೇಳೋದಿಲ್ಲ ಅವರು. ನೀವು ಕಾಸು ಕೊಟ್ಟರೆ ನಾವು ಎಂಟ್ರಿ ಮಾಡ್ಕೊತೀವಿ ಅಂತೇಳಿ ಆ ಥರ ಇಲ್ಲ, ರೈಟ್. ನೀವು ಆಡ್ಬೋದು, ನಿಮ್ಮ ಸ್ಕಿಲ್ ಮಾಡ್ಬೋದು, ಅದನ್ನು ಸ್ಟ್ರೀಮಿಂಗ್ ಮಾಡ್ಬೋದು ಯೂಟ್ಯೂಬ್ನಲ್ಲಿ, ರೈಟ್. ಅದೊಂದು ಸ್ಕಿಲ್ ಅಂತ ಹೇಳ್ತಾರೆ. ಬಟ್ ಆದರೆ ಆ ಪಬ್ಜಿ ಆಡೋಕ್ಕೋಸ್ಕರನೇ ನಿಮಗೆ ಅಲ್ಲಿ ಕಾಸು ಕೇಳೋದಿಲ್ಲ, ಎಂಟ್ರಿ ಫೀಸೇ ಕಾಸು ಕೇಳೋದಿಲ್ಲ, ರೈಟ್. ಸೊ ಅದಕ್ಕೋಸ್ಕರನೇ ಈ ರೀತಿ ಒಂದು ಈ ಗೇಮಿಂಗ್ಸ್ ಏನಿರುತ್ತೆ ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಅದಕ್ಕಾಗಿ ಒಂದು ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಲಾಗಿದೆ ಈ ಒಂದು ಬಿಲ್ನಲ್ಲಿ. ಸೊ ಅಂದರೆ ರೆಗ್ಯುಲೇಟರಿ ಬಾಡಿ, ಲೈಕ್ ಯಾವ ಗೇಮ್ ನಾವು ಸಪೋರ್ಟ್ ಮಾಡಬೇಕು ಅಂತ ಗೇಮ್ನ ಪ್ರಮೋಷನ್ ಮಾಡೋದಾಗಲಿ, ರೈಟ್. ಗೇಮ್ಗೆ ಈ ಗೇಮ್ಗಳ ಥರ ಪ್ರಮೋಷನ್ ಮಾಡೋದಾಗಲಿ, ಸ್ಕಿಲ್ ಬೇಸ್ಡ್ ಗೇಮ್ಗಳನ್ನ ಪ್ರಮೋಷನ್ ಮಾಡೋದಾಗಲಿ, ಸೊ ಈ ರೀತಿ ಇವೆಂಟ್ಸ್ಗಳು ಮಾಡೋದಾಗಲಿ, ಗೇಮಿಂಗ್ ಬಗ್ಗೆ ಅವೇರ್ನೆಸ್ಸು.
ಸೊ ಇದಕ್ಕೆ ಒಂದು ನಾವು ಸೆಂಟ್ರಲ್ ಬಾಡಿನ ಕ್ರಿಯೇಟ್ ಮಾಡ್ತೀವಿ ಅಂದ್ಬಿಟ್ಟು ಈ ಬಿಲ್ ಅಲ್ಲಿ ಹೇಳಲಾಗಿದೆ ಗೌರ್ಮೆಂಟ್ ಕಡೆಯಿಂದ, ರೈಟ್. ಅಂಡ್ ಅದರ ಜೊತೆಗೆ ಒಂದು ವೇಳೆ ಈ ಒಂದು ಬಿಲ್ ಆಗಿ ಬ್ಯಾನ್ ಆಯಿತು, ಅದಾದ್ಮೇಲೆ ಜನಗಳು ಹಾಗೆ ಕಂಟಿನ್ಯೂ ಮಾಡಿದ್ರೆ ಹೆವಿ ಪೆನಾಲ್ಟೀಸ್ ಇದೆ ಇದ್ರ ಮೇಲೆ. ಹೆವಿ ಪೆನಾಲ್ಟೀಸ್ ಅಂದ್ರೆ ಅಪ್ ಟು 3 years ಜೈಲು, ಯಾರಿಗನ್ನ ವೈಲೇಷನ್ ಮಾಡಿದ್ರೆ ಅಪ್ ಟು 3 years ಜೈಲು, 1 ಕೋಟಿ ಫೈನ್ ಇದೆ ಫಸ್ಟ್ ಟರ್ಮ್. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಅಡ್ವರ್ಟೈಸ್ ಏನ್ ಮಾಡ್ತಾರೆ, ಈ ಏನ್ ನಿಮ್ಮ ಯೂಟ್ಯೂಬ್ ನಲ್ಲಿ ನೋಡ್ತೀರಾ, ಫೇಸ್ಬುಕ್ ನಲ್ಲಿ ನೋಡ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀರಾ, ಇದೇನು ಅಡ್ವರ್ಟೈಸ್ ಏನ್ ಮಾಡ್ತಾರೆ. ಸೊ ನೀವು 50 ರೂಪಾಯಿ ಹಾಕ್ಬಿಟ್ಟು 3 ಕೋಟಿ ಗೆಲ್ಲಿ, ಜಸ್ಟ್ 29 rupees-ಅಲ್ಲಿ ನೀವು 1 ಕೋಟಿ ಗೆಲ್ಲಿ ಅಂದ್ಬಿಟ್ಟು. ಸೊ ಅವೆಲ್ಲ ಸುಮ್ಮನೆ ಮೂರ್ಖತನ, ಅದು ಮೂರ್ಖ ಜನಗಳು ಇದ್ರ ಕಾಸು ಕಳ್ಕೊಂತಾರ ಅಷ್ಟೇನೆ. ಸೊ ಇದೇನು ಜಂಜಿ ಜನರೇಷನ್ ಏನಿದೆಯಲ್ಲ, ಆ ಜಂಜಿ ಜನರೇಷನ್ ಹಿಂದೆ ಮುಂದೆ ಏನು ಗೊತ್ತಿರೋದಲ್ಲ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಆನ್ಲೈನ್ ಕಾಸು ತಗೊಳ್ಳೋದು, ಸಾಲ ಮಾಡ್ಬಿಟ್ಟು ಅಲ್ಲಿ ಹಾಕೋದು, ಈ ರೀತಿ ಸುಮಾರು ಇದನ್ನ ನಾವು ನೋಡಿರ್ತೀರ. ಸೊ ಅದಕ್ಕೋಸ್ಕರನೇ ಅಡ್ವರ್ಟೈಸ್ ಮಾಡೋರ್ಗೂ ಕೂಡ 2 ವರ್ಷ ಜೈಲು, 50 ಲಕ್ಷ ಫೈನ್ ಇದೆ. ಅಡ್ವರ್ಟೈಸ್ ಏನ್ ಮಾಡ್ತಾರೆ ಈ ಆನ್ಲೈನ್ ಗೇಮ್ಗಳನ್ನ, ಅವ್ರಿಗೂ ಕೂಡ 50 ಲಕ್ಷ ಏನಿದೆ ಫೈನ್ ಇದೆ. ಅಂಡ್ ಅದ್ರ ಜೊತೆಗೆ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಬ್ಯಾನ್ ಆಗೋದಾಗ್ಲಿ, ಅವರಿಗೆ ಅವರ ಆಸ್ತಿ ಅಟ್ಯಾಚ್ ಮಾಡೋದಾಗ್ಲಿ, ಸುಮಾರು ಅದರ ಕ್ಲಾಸ್ ಕೂಡ ಇದರಲ್ಲಿ ಅಳವಡಿಕೆಯನ್ನ ಮಾಡಲಾಗಿದೆ ಗೈಸ್. ಓಕೆ, ಸೊ ಅದಕ್ಕೋಸ್ಕರ ಇದೊಂದು ಕೀ ಪಾಯಿಂಟ್ಸ್ ಇದೆ. ಅದ್ರ ಜೊತೆಗೆ ಸುಮಾರು ಕ್ಲಾಸ್ಗಳು ಇದರಲ್ಲಿ ಆಡ್ ಆಗಿದೆ. ಸೊ ಗೇಮಿಂಗ್ಗೆ ಸಪೋರ್ಟ್ ಮಾಡ್ತಾ ಇದೆ, ಈ ಗೇಮಿಂಗ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಗೌರ್ಮೆಂಟ್. ಬಟ್ ಆದರೆ ರಿಯಲ್ ಮನಿ ಏನು ಇನ್ವಾಲ್ವ್ ಆಗುತ್ತೆ ಆ ಗೇಮಿಂಗ್ಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಕ್ಕೆ ಹೊರಟಿದೆ ಗೌರ್ಮೆಂಟ್. ಸೊ ಆಲ್ರೆಡಿ ಲೋಕಸಭೆಯಲ್ಲಿ ಪಾಸ್ ಆಗಿದೆ, ಇನ್ನೇನು ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ ಅಂಡ್ ಇಟ್ಸ್ ಬಿಕೇಮ್ ಎ ಲಾ ಗೈಸ್. ಓಕೆ, ಸೊ ನೀವೇನ್ ಅನ್ಕೊಂತೀರಾ? ಸೊ ಈ ಒಂದು ಗೌರ್ಮೆಂಟ್ ನ ಹೊಸ ಬಿಲ್ಗೆ ಅಂಡ್ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಥವಾ ನೀವು ಡಿಸಗ್ರಿ ಮಾಡ್ತೀರಾ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಗೈಸ್. ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್. ಮತ್ತೆ ಸಿಗೋಣ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.